ವಿದ್ಯುತ್ ಗುತ್ತಿಗೆದಾರರ ರಾಜ್ಯಾಧ್ಯಕ್ಷರು ಗುತ್ತಿಗೆದಾರರ ಸದಸ್ಯರ ದಾರಿಯನ್ನು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಗುತ್ತಿಗೆದಾರರ ಸಂಘದ ಸದಸ್ಯ ಶ್ರೀಪಾಲ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿದ ಅವರು 2024ರ ಡಿಸೆಂಬರ್ 17ರಂದೇ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ದ ಆದೇಶವನ್ನು ವಿರೋಧ ಮಾಡಿಕೊಂಡು ಹೋಗುತ್ತಿದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಏನಾದರೂ ಮಾಡಲು ಸಾಧ್ಯವಿದೆಯೇ ಎಂದು ಪ್ರಶ್ನಿಸಿದರು. ಸುಪ್ರೀಂ ಕೋರ್ಟ್ 2024ರ ಡಿಸೆಂಬರ್ 17ರಂದು ಅಕ್ರಮ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಯಾವುದೇ ಕಾರಣಕ್ಕೂ ಕೊಡಬೇಡಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ರಾಜ್ಯ ಸರ್ಕಾರದ ಅನ್ವಯ ಚೆಸ್ಕಾಂ, ಬೆಸ್ಕಾಂ, ಇತರ ಇಂಧನ ಇಲಾಖೆಗಳು ಅನಧಿಕೃತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಡಿ ಎಂದು ಆದೇಶ ಹೊರಡಿಸಿತ್ತು. ಇದಕ್ಕಾಗಿ ನಾನು ತುಂಬಾ ಹೋರಾಟ ಮಾಡಿದ್ದೆ. ಇದು 99% ಯಶಸ್ವಿಯಾಗಿದ್ದು ಕೇವಲ 1% ಯಶಸ್ವಿಯಾಗಬೇಕಾಗಿದೆ. ಅದು ಸಹ ಯಶಸ್ವಿಯಾಗುತ್ತದೆ ಎಂದು ತಿಳಿಸಿದರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದ ವಿದ್ಯುತ್ ನಿಗಮಗಳು ಇದೇ ತಿಂಗಳು ಹೊರಡಿಸಿದ ಆದೇಶವನ್ನು ವಿರೋಧ ಮಾಡುತ್ತಿದ್ದಾರೆ. ಆ ಆದೇಶವನ್ನು ವಿರೋಧ ಮಾಡಿಕೊಂಡು ಹೋಗುತ್ತಿದ್ದಾರೆ. ಆದೇಶವನ್ನು ವಿರೋಧ ಮಾಡುವುದಕ್ಕೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನಿದೆ ಎಂದು ಪ್ರಶ್ನಿಸಿದರು. ಅತಿ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿರೋ ಗುತ್ತಿಗೆದಾರರ ಸದಸ್ಯರು ನನ್ನ ಮಾತನ್ನು ದಯವಿಟ್ಟು ನಾನು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಕತ್ತಾ ಇದ್ದೀನಿ. ಇದನ್ನು ಕೇಳಿಸ್ಕೊಂಡು ನಂತರ ನಾಳೆ ಏನೋ ನೀವು ನಮ್ಮ ಅಸೋಸಿಯೇಷನ್ನು ಅದರಲ್ಲಿ ನಮ್ಮ ಅಧ್ಯಕ್ಷರು ಸಹಿತ ಸೇರಿ ನಾಳೆ ಒಂದು ಹೋರಾಟ ಕೊಡಬೇಕು ಅಂತೇಳಿ ಬೆಂಗಳೂರು ಪ್ಯಾಲೇಸ್ನಲ್ಲಿ ಒಂದು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಇದರ OCCC ವಿಚಾರವಾಗಿ ಸ್ಟ್ರೈಕ್ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀರಿ. ತುಂಬ ಸಂತೋಷ. ಅದರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ಸೊ ಈಗ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರ ಬಗ್ಗೆನೇ ನಾನು ಒಂದು ವಿಚಾರ ಕೇಳ್ತೀನಿ. ಸ್ವಾಮಿ, ನೀವು ಯಾಕೆ ಈ ಥರ ತಪ್ಪು ಮಾಡ್ತಾಯಿದ್ದೀರಿ? ಯಾತಕ್ಕೆ ಗುತ್ತಿಗೆದಾರರು ಸದಸ್ಯರನ್ನು ಈ ಥರ ಬೇರೆ ಮಾರ್ಗದಲ್ಲಿ ಆಯಾಮ ತಪ್ಪಿಸಿ ಅವ್ರನ್ನ ಎಳಿತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಾದರೆ 17/12/2024ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ನಮ್ಮ ಚೆಸ್ಕಾಮು, ಬೆಸ್ಕಾಮು ಸರ್ಕಾರ ಎಲ್ಲರನ್ನೂ ಆದೇಶ ಹೊರಡಿಸ್ತಾರೆ. ಇಲ್ಲಿ 3ನೇ ತಿಂಗಳಲ್ಲಿ 3ನೇ ತಿಂಗಳಲ್ಲಿ ಹೊರಡಿಸ್ತಾರೆ. ಆ ಆದೇಶನ ವಿರೋಧ ಮಾಡಿಕೊಂಡು ನೀವು ಹೋಗ್ತಾ ಇದ್ದೀರಿ. ಆ ಆದೇಶ ವಿರೋಧ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಕೈಲಿ ಏನಿದೆ ಸ್ವಾಮಿ ಹೇಳಿ ದಯವಿಟ್ಟು. ಯಾಕೆಂದರೆ ನೀವು ಸ್ವಲ್ಪ ವಿದ್ಯಾವಂತರಾಗಿದ್ದೀರಿ, ಬುದ್ಧಿವಂತರಾಗಿದ್ದೀರಿ, ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಅದು ನನಗೆ ಅರ್ಥ ಆಗುತ್ತೆ. ಆದರೆ ಸುಪ್ರೀಂ ಕೋರ್ಟ್ ವಿರುದ್ಧ ನೀವು ಹೋರಾಟ ಕ್ರಮ ಕೈಗೊಂಡ್ರೆ ಅದು ರಾಜ್ಯ ಸರ್ಕಾರ ಏನಾದ್ರು ಮಾಡೋಕ್ಕಾಗತ್ತಾ? ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಾಯಿದ್ದೀರಿ. ಅದೇ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ಸಚಿವರು ನಿಮ್ಮನ್ನು ಕೂರಿಸ್ಕೊಂಡು ಮಾತಾಡ್ತಾರೆ. ಅವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನೊಬ್ಬ ಸದಸ್ಯನಾಗಿ, ವಿದ್ಯುತ್ ಗುತ್ತಿಗೆದಾರ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಬಗ್ಗೆ ಹೋರಾಟ ಕೊಟ್ಟಾಗ ಅವರು ಇಂಧನ ಸಚಿವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ನೀವೆಲ್ಲ ಅವ್ರನ್ನ ಕೂರಿಸಿ ಮಾತಾಡ್ತೀರಿ. ಯಾಕೆ ಅಂದರೆ ಇದು ಏನು ವಿಚಾರ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋವಂಥದ್ದನ್ನು ನೀವು ಸರ್ಕಾರದವ್ರಿಗೆ ಏನಾದ್ರು ಕ್ರಮ ಕೈಗೊಳ್ಳೋಕ್ಕಾಗುತ್ತಾ? ಹಾಗೂ ಒಂದು ವೇಳೆ ಸಡಿಲ ಮಾಡಿ ಏನೋ ಬಡ ಜನಗಳಿಗೆ ಅನುಕೂಲ ಆಗಲಿ ಅಂತ 30-40 ಸೈಟ್ಗೆ ಹೇಗೋ ಸರ್ವಿಸ್ ಕೊಡೋಣ ಅಂಥೇಳಿ ಮನ್ಸು ಮಾಡಿ ನೀವೇ 137 ಜನ ನಮ್ಮ MLAಗಳನ್ನ ಸೇರಿಸ್ಕೊಂಡು ಏನೋ ಒಂದು ಜನಗಳ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಅದು ತುಂಬ ಮೆಚ್ಚುಗೆ ಆಗುತ್ತೆ. ಇಡೀ ರಾಜ್ಯ ನಿಮ್ಮನ್ನು ಹೊಗಳ್ತಾ ಇದೆ. ಅಂಥ ಸನ್ನಿವೇಶದಲ್ಲಿ ಈ ಅಧ್ಯಕ್ಷ ಆದವನು ಸದಸ್ಯರನ್ನ ತಪ್ಪು ದಾರಿಗೆ ಎಳೆದು ಪದೇ ರಾಜ್ಯ ಸರ್ಕಾರದ ವಿರುದ್ಧ ಗೂಬೆ ಕೂರಿಸೋ ಪ್ರಯತ್ನ ಮಾಡಿ ಹೀಗೆ ಹೋರಾಟ ಕೊಡ್ತಾ ಇದ್ದಾನೆ. ಅದೇ ಅಧ್ಯಕ್ಷ ಬಂದು 3ನೇ ತಿಂಗಳಲ್ಲಿ 40 ಸರ್ವಿಸ್ ತಗೊಂಡಿದ್ದಾನೆ. ಇದೇ ವೈಲೇಷನ್ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶ ವೈಲೇಷನ್ ಮಾಡಿ ವಿದ್ಯುತ್ ಸಂಪರ್ಕ ಕೊಡಿಸೋದ್ರಲ್ಲಿ ಭಾಳ ಯಶಸ್ವಿಗೊಳಿಸಿದ್ದಾನೆ. ಅವ್ರ ಚೇಲಾಗಳು ಜೊತೆ ಸೇರ್ಕೊಂಡು ಈ ವಿಚಾರವಾಗಿ ನಿನ್ನೆ ನಮ್ಮ ಕೊಲೀಗ್ಸ್ಗಳು ವಿಚಾರ ಎತ್ಕೊಂಡು ಪ್ರಚಾರ ಮಾಡಿದ್ದಾರೆ. ಸೊ ನನಗೂ ಇದೇ ಸಂದರ್ಭ ಬೇಕಿತ್ತು. ನಾನು ಮೌನ ಮುರಿತಾ ಇರೋದೆ ಆ ಉದ್ದೇಶಕ್ಕೆ. ಇದರಲ್ಲಿ ಪಾತ್ರ ಯಾರ್ದು? ಚೆಸ್ಕಾಂ ಅಧಿಕಾರಿಗಳದು. ಸುಪ್ರೀಂ ಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿ ನೀವು ವಿದ್ಯುತ್ ಸಂಪರ್ಕ ಕಲ್ಪಿಸ್ತೀರಾ. ಅದನ್ನೇ ನೀವೆಲ್ಲ ಅಸೋಸಿಯೇಷನ್ನವ್ರು ಸೇರ್ಕೊಂಡು ಇಡೀ ರಾಜ್ಯಕ್ಕೆ ಅನುಕೂಲ ಆಗಂಗೆ ಬರೀರಿ. ಸುಪ್ರೀಂ ಕೋರ್ಟ್ಗೆ ಹೋಗಿ PAL ಹಾಕಳಿ. ಇದೆಲ್ಲ ಮಾಡೋಕ್ಕೆ ನಿಮ್ಮ ಕೈಲಿ ಯಾರ ಕೈಲೂ ಯೋಗ್ಯತೆ ಇಲ್ಲ. ನಿಮ್ಮ ಅಸೋಸಿಯೇಷನ್ನಿಂದ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಬರೆಯೋ ಅಧಿಕಾರ ನಿಮಗಿಲ್ಲ. ನೀವು ಮಾಡ್ತಾ ಇಲ್ಲ, ಅವೆಲ್ಲ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರೋದೇನು? ದುಡ್ಡು ಯಾವನು ಕೊಡ್ತಾನೆ? ಅವನು ಲಕ್ಷ ನಿಮ್ಮ ಅಪ್ಪನ ಮನೆ ದುಡ್ಡು ತಗೊಂಡು ಕೊಡ್ಬಿಡ್ಬೇಕು. ನಿಮಗೆ ಕೊಟ್ಟಾಗ ಕಾನೂನು ಇಲ್ಲ, ಸುಪ್ರೀಂ ಕೋರ್ಟು ಇಲ್ಲ, ರಾಷ್ಟ್ರಪತಿಗಳ ಆದೇಶನೂ ಇಲ್ಲ. ಅಂಥ ಇದಕ್ಕೆ ಹಿಡಿದ್ಬಿಟ್ಟಿದ್ದೀರಿ ನೀವು. ಇದನ್ನು ನಮ್ಮ S.C. ಮಾದೇವಪ್ಪನವರು
ನಮ್ಮ ಮೈಸೂರು ಜಿಲ್ಲಾ ಮಂತ್ರಿಗಳು ಇಂಥ ವಿಚಾರಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ. ಬೇರೆ ಆಯಾಮದಲ್ಲಿ ಬೇರೆ ಯಾರು ನಿಮ್ಮ ಕಿವಿ ತುಂಬಿದ್ರೆ ಆ ವಿಚಾರ ತಗೊಂಡು ನೀವು ಬೇರೆ ಥರದಲ್ಲಿ ಹೋಗ್ತೀರಿ. ಈ ವಿಚಾರಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇದು. ಅವ್ರ ಮನೆಗೆ ಇವತ್ತುವರೆಗೂ ವಿದ್ಯುತ್ ಸಂಪರ್ಕ ಕೊಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೋ, ಸೆಂಟ್ರಲ್ ಝೋನ್ ಆಗ್ಬೋದು, ಕುವೆಂಪು ನಗರ ಆಗ್ಬೋದು, ಊಟಗಳ್ಳಿ ಆಗ್ಬೋದು, ನಮ್ಮ ಒಂಟಿಕೊಪ್ಪಲ್ ಆಗಿರ್ಬೋದು, ಕುವೆಂಪು ನಗರ ಆಗಿರ್ಬೋದು, ಎಲ್ಲ ವಿಭಾಗಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಸೇರ್ಕೊಂಡು ಹೆಚ್ಚು ಕಡಿಮೆ 500-600 ಸರ್ವೀಸು ಮೈಸೂರಿನಲ್ಲಾಗಿದೆ, ಇಡೀ ರಾಜ್ಯದಲ್ಲಿ ಆಗದೆ ಇರೋದು. ಈ ಥರ ಸರ್ವಿಸ್ ಕೊಟ್ಟಾಗ ನಿಮ್ಮನ್ನು ಏನಂತ ಹೇಳ್ಬೇಕು ನಾವು? ಅದು ಒಬ್ಬ ರಾಜ್ಯಾಧ್ಯಕ್ಷನ ಗುತ್ತಿಗೆದಾರ ರಾಜ್ಯಾಧ್ಯಕ್ಷನ ಸೇರಿಸ್ಕೊಂಡು ಅವನದೇ ಆದ ಕೆಲವು ಸರ್ವಿಸ್ ಕೊಟ್ಟಿದ್ದೀರಿ. ಅವನು ಇವತ್ತು ಹೋಗಿ ಬೆಂಗಳೂರಲ್ಲಿ ನಮ್ಮ ಸರ್ಕಾರದ ವಿರುದ್ಧ ಒಂದು ಆಪೋಸಿಷನ್ ನಿಂತ್ಕೊಂಡು ಅವನು ಸ್ಟ್ರೈಕ್ ಮಾಡ್ತಾ ಇದ್ದಾನೆ. ಇದಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಂಟೆಲಿಜೆಂಟ್ ರಿಪೋರ್ಟು ಮೈಸೂರಿನಲ್ಲಿ ಏನು ಇದೇ ನೋಡ್ತಾ ಇಲ್ವಾ? ಇದೆಲ್ಲ ನೋಡಿ ನಮ್ಮ ಮಂತ್ರಿಗಳಿಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ, ನಮ್ಮ ಎಮ್ ಡಿ ಅವ್ರಿಗೆ ಕೇಳ್ತೀನಿ ನಾನು, ಸ್ವಾಮಿ ನಿಮಗೆಲ್ಲ ಇಷ್ಟೆಲ್ಲ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ, ನೀವು ಯಾಕೆ ಕೈ ಕಟ್ಕೊಂಡು ಕೂತಿದ್ದೀರಿ? ಒಬ್ಬರು ವಿರೋಧವಾಗಿ ಒಬ್ಬ SC ಸೂಪರ್ಡೆಂಟ್ ಇಂಜಿನಿಯರು ಮತ್ತು ಮುಖ್ಯ ಇಂಜಿನಿಯರು ಸಾಹೇಬ್ರ ನಾನು ಮಾಧ್ಯಮಗಳಿಗೆ ಕೇಳಕತ್ತಾ ಇದ್ದೀನಿ ನೋಡಿ, ಕ್ಲೀನಾಗಿ ವರದಿ ಕೊಟ್ಟಿದ್ದಾರೆ. ಯಾರ ವಿರುದ್ಧ? ಒಬ್ಬ ಅಧಿಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿರುದ್ಧ ಕ್ಲೀನಾಗಿ ವರದಿ ಕೊಟ್ಟಿದ್ದಾರೆ. ನೋಡಿ ಸ್ವಾಮಿ, ನೀವೇ ಸ್ವಲ್ಪ ದಯಮಾಡಿ ಗಮನ ಹರಿಸಿ. ಸರ್ವೋಚ್ಚ ನ್ಯಾಯಾಲಯದ ಆದೇಶ ಉಲ್ಲೇಖ ಮಾಡ್ಕೊಂಡು ವೈಲೇಷನ್ ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ಈ ವರದಿ ಕೊಟ್ಟ ಮೇಲೆ ಮುಖ್ಯ ಇಂಜಿನಿಯರು ಸೂಪರ್ಡೆಂಟ್ ಇಂಜಿನಿಯರು ಕೊಟ್ಟ ಮೇಲೆ ಇವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಿಮ್ಮ ಕೈಲಿ ತಾಕತ್ತಿಲ್ವಾ? ಯಾಕೆ ತಗೋತಾ ಇಲ್ಲ ನೀವು? ಯಾಕೆ? ನನ್ನ ಪ್ರಶ್ನೆ ನೇರವಾಗಿ ಕೇಳ್ತೀನಿ. ಎಮ್ ಡಿ ಅವರು ಕೈಲಾಗ್ದವ್ರಾ? ಅಥವಾ ಈ ತಿಂಗಳು ಕೊನೆ ನಾನು ಮೆಲ್ಲಗೆ ಜಾರ್ಕೊಂಬಿಟ್ಟು ನ್ಯೂಟ್ಲಾಕ್ಬಿಡೋಣ, ಆಮೇಲೆ ಬಂದವನು ಏನೋ ಮಾಡ್ಕೊತಾನೆ ಅಂತನಾ? ನಾನು ಒಂದೇ ಅಧಿಕಾರಿ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವನು ಈ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದನು ಎಲ್ಲ ಅಧಿಕಾರಿಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ನೀವು ಕ್ರಮ ತಗೊಳ್ಳಲ್ಲ ಅಂತಲೂ ನನಗೆ ಗೊತ್ತಿದೆ. ನಾನು ಮಾದೇವಪ್ಪರಿಗೆ SC ಮಾದೇವಪ್ಪರಿಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ನೇರವಾಗಿ, ನೀವು ಜಿಲ್ಲಾ ಉಸ್ತುವಾರಿ ಆಗಿದ್ದೀರಿ, ಇವೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ, ನೋಡ್ತಾ ಇಲ್ವಾ? ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೆಗ್ಲಿಜೆನ್ಸ್ ಮಾಡ್ತಾ ಇದ್ದೀರಿ. ಸ್ವಾಮಿ, ನಿಮ್ಮನ್ನು ನಂಬಿದ್ದಾರೆ ನಮ್ಮ ಜನ, ಎಲ್ಲ ಸಮುದಾಯದ ಜನ ನಿಮ್ಮನ್ನು ನಂಬಿದ್ದಾರೆ. ನೀವೊಬ್ಬರು ಜಿಲ್ಲಾ ಮಂತ್ರಿ, ಇಂಥ ವಿಚಾರ ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ಒಬ್ಬ ಸೂಪರ್ಡೆಂಟ್ ಇಂಜಿನಿಯರು ಮುಖ್ಯ ಇಂಜಿನಿಯರು ನೀಟಾಗಿ ವರದಿ ಕೊಡ್ತಾರೆ ನಿಮಗೆ ಅಲ್ಲ ಎಮ್ ಡಿಗೆ. ಇದನ್ನು ಕೊಟ್ಟ ಮೇಲೂ ನೀವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಅಧಿಕಾರಿ ಮೇಲೆ ಆ್ಯಕ್ಷನ್ ತಗೋತಾ ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ನಿಮಗೆ ಉಲ್ಲಂಘನೆ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸುಮ್ಮನೆ ಕೂತಿದ್ದೀನಿ ಅಂತ ನೀವೆಲ್ಲ ಹಿಂಗೆ ನಡೀತಾ ಇದ್ದೀರಾ? ನಾನು ಸುಮ್ಮನೆ ಕೂತಿಲ್ಲ. ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ PIL ಹಾಕಿದ್ದೀನಿ. ಇಲ್ಲಪ್ಪ, ಅದು ಕ್ಯಾಪಿ ಕೊಡಪ್ಪ. PIL ಹಾಕೊಂಡಿದ್ದೀನಿ ನಾನು. ಇವತ್ತಿಲ್ಲ ನಾಳೆ ಅಷ್ಟೇ, 4 ದಿವಸ ಮಾತ್ರ ನೀವು ತಡಿಬೋದು. ಸುಪ್ರೀಂ ಕೋರ್ಟ್ಗೆ PIL ಹಾಕಿದ್ದೀನಿ. 15 ದಿನ ತಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ನಿಮಗೆ ಚೀಮಾರಿ ಹಾಕುತ್ತೆ. ಎಲ್ಲ ಅಧಿಕಾರಿಗಳನ್ನು ಖಂಡಿತವಾಗ್ಲೂ ಸಸ್ಪೆಂಡ್ ಮಾಡೇ ಮಾಡ್ತಾರೆ. ಇದು ಹಾಗೇ ಆಗುತ್ತೆ ಸರ್. ಕೋಟಿ ನಷ್ಟ ಅನ್ನೋದಕ್ಕಿಂತ ರೆವಿನ್ಯೂ ಬರ್ತಾ ಇಲ್ಲ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ ಸಂಪರ್ಕ ಎಲ್ಲೂ ಕೊಡೋಕ್ಕಾಗ್ತಾ ಇಲ್ಲ. ಹಾಗೂ ಮಿತಿ ಮೀರಿ ಇವರು ಯಾರು ನಮ್ಮ ಅಧಿಕಾರಿಗಳು, ಅವ್ರಿಗೆ ದುಡ್ಡು ಬೇಕಲ್ಲಪ್ಪ, ದುಡ್ಡು. ಈ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಸಂಪರ್ಕ ಕೊಡ್ತಾ ಇದ್ದಾರೆ. ಸರ್ಕಾರ ಇದರಲ್ಲಿ ಭಾಗವಹಿಸೋಕ್ಕಾಗಲ್ಲ. ಹಾಗೂ ಬಡ ಜನಗಳಿಗೆ ಅನುಕೂಲ ಆಗಲಿ, ಮಧ್ಯಮ ವರ್ಗದವ್ರ ಅನುಕೂಲ ಆಗಲಿ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಇವರಿಬ್ಬರು ಸೇರಿ ಭಾಳ ರಿಸ್ಕ್ ತಗೊಂಡು 20, 30, 30, 40 ಸೈಟ್ಗೆ ಹೇಗೋ 4 ಫ್ಲೋರ್ ಕಟ್ಟಿರೋರಿಗೆ ಸಂಪರ್ಕ ಕೊಡ್ಬೋದು ಅಂತೇಳಿ ಒಂದು ಆದೇಶ ಮಾಡಿ ಅವರೇ ತಪ್ಪು ಮಾಡಿ ಪಾಪ ಅವ್ರು ಏನೋ ರಿಸ್ಕ್ ತಗೊಂಡು ಮಾಡಿದ್ದಾರೆ. ಅಂಥದ್ರಲ್ಲಿ ಇವನು ಯಾವನೋ ಒಬ್ಬ ಅಧ್ಯಕ್ಷ, ಯಾವುದ್ರಿ ಅಧ್ಯಕ್ಷ? ಗುತ್ತಿಗೆದಾರರು ಸದಸ್ಯರು ಅಧ್ಯಕ್ಷ. ಇವನು ಹೋಗಿ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಹೋಗಿ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಾನೆ. ಸೊ ಯಾಕೆ ನೀನು ಲೀಗಲ್ಲಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಿತ್ತಲ್ಲ, ನೀನು PIL ಹಾಕೊಂಡು ಹೋಗ್ಬೋದಿತ್ತು. ನಾನು ಗಂಡಸು ಹೋಗಿದ್ದೀನಿ, ಇವತ್ತಿಗೂ ಹೋಗಿದ್ದೀನಿ, ಇಡೀ ದೇಶಕ್ಕೆ ಅನುಕೂಲ ಆಗಲಿ ಅಂತ ಹೋಗಿದ್ದೀನಿ. ಇದನ್ನು ಯಾವ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಳಿಲ್ಲ. ಯಾವುದೋ ರೀತಿಯಲ್ಲಿ ನನ್ನ ಮೇಲೆ ಗೂಬೆ ಕೂರಿಸಿದ್ರು ಇರಲಿ, ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ಮುಂದಿನ ದಿನಗಳಲ್ಲಿ ನೀವಿದ್ದೀರಿ,
ನೀವೆಲ್ಲರೂ ಇದ್ದೀರಿ, ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಮಾಧ್ಯಮದ ಮೂಲಕನೇ ಇದು ಬಗೆಹರಿಬೇಕು.